ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ರಾಗಿ ದೋಸೆ. ರಾಗಿನ ನೆನೆಸ್ಕೊಂಡು ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವರವರೆಗೂ ಯಾರು ತಿಂದ್ರೂ ತುಂಬಾ ಒಳ್ಳೆಯದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿರೋಂಥ ರಾಗಿ ಇದು. ಅದೇ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಸಿಪ್ಪೆ ಸುಳಿದಿರೋಂಥ ಉದ್ದಿನ ಕಾಳು. ಇದ್ರ ಜೊತೆಗೇ ನಾನು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಸೇರಿಸ್ಕೊಂಡಿದ್ದೀನಿ. ಇವಾಗ ರಾಗಿ ಮತ್ತು ಉದ್ದಿನ ಕಾಳು ಮತ್ತು ಮೆಂತ್ಯ ಮೂರನ್ನು ನೀಟಾಗಿ ತೊಳ್ಕೊಂಬಿಡೋಣ. ಒಂದು 5ರಿಂದ 6 ಸಲಿನಾದರೂ ತೊಳಿಬೇಕಾಗುತ್ತೆ. ರಾಗಿನಲ್ಲಿ ಒಟ್ಟು ಅಥವಾ ಉಬ್ಲು ಅಂತ ಏನು ಹೇಳ್ತೀವಿ ಅದೆಲ್ಲ ಕ್ಲೀನಾಗಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ರಾಗಿ ಮುಳುಗುವಷ್ಟು ನೀರು ಸೇರಿಸ್ಬಿಟ್ಟು 8ರಿಂದ 10 ಗಂಟೆಗಳ ಕಾಲ ನೆನೆಸ್ತೀನಿ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 6 ಗಂಟೆಗಳ ಕಾಲ ನೆನೆಸಿ. ನೋಡಿ, ಇವಾಗ 8 ಅವರ್ ಆಗಿದೆ. ರಾಗಿ ಮತ್ತು ಬೇಳೆ ಎಲ್ಲ ಈ ರೀತಿಯಾಗಿ ನೆಂದಿದೆ. ಕಾಣಿಸ್ತಾ ಇದೆಯಲ್ಲ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ರಾಗಿ. ಇವಾಗ ರಾಗಿ ನಾವು ಎಷ್ಟು ನಮ್ಮ ದೇಹಕ್ಕೆ ತಿಂತೀವೋ ಉಪಯೋಗಿಸ್ತೀವೋ ಅಷ್ಟೇ ನಮ್ಮ ದೇಹ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಆ ರೀತಿಯಾಗಿ ರಾಗಿನ ಎಲ್ಲದಕ್ಕೂ ಉಪಯೋಗಿಸೋದು ಕಲ್ತಿದ್ದಾರೆ ಎಲ್ಲರೂ ಇವಾಗ. ನೋಡಿ, ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ರಾಗಿ ಮತ್ತು ಬೇಳೆ ಏನು ನೆನೆಸಿದ್ದೀನಲ್ವ, ಮೆಂತ್ಯ ಎಲ್ಲ, ಇದನ್ನು ಸೇರಿಸ್ಕೊಂಬಿಡ್ತೀನಿ ಒಂದು ಮಿಕ್ಸಿ ಜಾರ್ಗೆ. ಸೇರಿಸ್ಕೊಂಡಾಯಿತು. ಕಲ್ಲೇನಾರು ಇದ್ದರೆ ನೀವು ನೋಡ್ಕೊಂಡು ಜಾಲಿಸ್ಕೊಳ್ಳಿ. ಆದರೆ ಇದು ಕ್ಲೀನ್ ಮಾಡಿರೋಂಥ ರಾಗಿ ಕಲ್ಲೇನಿಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ನಾನು. ರುಬ್ಬೇಕಲ್ವಾ, ಅದಕ್ಕೆ ನೋಡಿ ನೀರಿಲ್ಲ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋತೀನಿ. ಎಷ್ಟು ನುಣ್ಣಗಾಗೋಕ್ಕಾಗುತ್ತೋ ಅಷ್ಟು ನುಣ್ಣಗಾಗಿದೆ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ನುಣ್ಣಗಾಗಿದೆ. ನೋಡಿ, ಗೊತ್ತಾಗ್ತಾ ಇದೆ. ಬೇಳೆ ಮತ್ತು ರಾಗಿ ಎರಡು ಒಟ್ಟಿಗೆ ರುಬ್ಬಿರೋದಕ್ಕೆ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಬೆಣ್ಣೆ ಥರ. ಇಷ್ಟು ನೈಸ್ ಆಗಿದ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ಸೇರಿಸ್ಕೊಂಡಾಯಿತು ಒಂದು ಪಾತ್ರೆಗೆ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಬಿಡ್ತೀನಿ. ತುಂಬ ನೀರು ಸೇರಿಸೋದು ಬೇಡ, ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾವು ದೋಸೆ ಹಾಕಬೇಕಾದ್ರೆ ನೀರು ಬೇಕಂದರೆ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಇವಾಗ ನಾನು ಉಪ್ಪಾಗಲಿ ಏನು ಸೇರಿಸಲ್ಲ ಇವಾಗಲೇ. ಇವಾಗ ಮುಚ್ಚಿಟ್ಬಿಡ್ತೀನಿ. ಒಂದು 8 ಗಂಟೆಗಳ ಕಾಲ ನಾನು ಇದನ್ನು ಮುಚ್ಚಿಟ್ಟಿರ್ತೀನಿ. ಈಗ 8 ಗಂಟೆಗಳ ಕಾಲ ಆಗಿದೆ. ಇವಾಗ ತೆಗೆದಿದ್ದೀನಿ. ನೋಡಿ ಯಾವ ಥರ ಉದುಗ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಸೋಡಾ ಉಪ್ಪು ಎಲ್ಲ ಏನೂ ಹಾಕಿಲ್ಲ ನಾನು. ಸೋಡಾ ಸೇರಿಸೋದು ಇಲ್ಲ ನಾನು. ದೋಸೆಗಳಿಗೆಲ್ಲ ಸೋಡಾ ಹಾಕೋದೇ ಇಲ್ಲ ನಾನು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ, ಒಂದು ಚಿಟಿಕೆಯಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ದೋಸೆ ಮಸಾಲೆ ದೋಸೆ ಥರ ಬರುತ್ತೆ ಅಂದ್ಬಿಟ್ಟು ಸಕ್ಕರೆ ಸೇರಿಸ್ತಾರೆ. ಮತ್ತು ಮೆಂತ್ಯ ಕೂಡ ಹಾಕಿದ್ದೀನಲ್ವ, ಮಕ್ಕಳು ಸ್ವಲ್ಪ ಕಹಿ ಅಂತಾರೆ ಅಂದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಉಪ್ಪು ಎರಡೂ ಸೇರಿಸಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಸೋಡಾ ಮಾತ್ರ ನಾನು ಸೇರಿಸಿಲ್ಲ. ನೋಡಿ, ಈ ರೀತಿ ದೋಸೆ ಹಾಕೋದಕ್ಕೆ ಯಾವ ಥರ ಬೇಕೋ ಹಿಟ್ಟು ಅದಕ್ಕೆ ಬಂದಿದೆ. ಇದು ಒಂದು ಹದವಾಗಿದೆ. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ. ತವಾಗೆ ಸ್ವಲ್ಪ ಇದು ರೀತಿಯಾಗಿ ಸವರ್ಕೊಂಬಿಡೋಣ. ದೋಸೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈರುಳ್ಳಿ ಉಜ್ಜೋದು. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಸೇರಿಸಲ್ಲ ನಾನು. ಎಣ್ಣೆ ಯೂಸೇ ಮಾಡಲ್ಲ ಅಡುಗೆಗೆ. ಆದಷ್ಟು ಸೇರಿಸಿದ್ರೆ ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ. ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ದೋಸೆ ನೋಡಿ ಈ ರೀತಿಯಾಗಿ ಬೇಯ್ತಾ ಇದೆ. ಇವಾಗ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ಬಿಡ್ತೀನಿ. ತುಪ್ಪ ಸೇರಿಸಾದ್ಮೇಲೆ 2 ಸೈಡು ಈ ರೀತಿ ಮಡ್ಚಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಪಲ್ಯಗಳ ಜೊತೆನೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಯಾವಾಗಲೂ ಮುದ್ದೆ ಮಾಡಿಕೊಟ್ರೆ ತಿನ್ನಲ್ಲ ಅಂದಾಗ ಒಂದೊಂದು ಸರಿ ಈ ರೀತಿನೂ ಮಾಡಿಕೊಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸವಿರುಚಿಯ ಆಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.